Dear students, today I am going to start one more topics about continuity and differentiability. In the last class, so ನಾನು ನಿಮಗೆ ಕೊಟ್ಟಿದ್ದೆ ಕೆಲವು ಹೋಮ್ವರ್ಕ್ ಪ್ರಾಬ್ಲಮ್ಸ್ ನ ಕೆಲವರು ಆನ್ಸರ್ ನ ಸರಿ ಮಾಡಿದ್ದಾರೆ, ಇನ್ ಕೆಲವರು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ನೋಡಿ, ಇಲ್ಲಿ ಪ್ರಾಬ್ಲಮ್ ಕೊಟ್ಟಿದ್ದೆ ನಾನು. ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ax plus b ax plus 1 if x is less than or equal to 3, bx plus 3 if x is greater than 3 is continuous at x equal to 3. Find the relation between a and b ಅಂತ ಐತೈತಿ ಕ್ವಶನ್. ಸೊ ಇದು ಆಲ್ರೆಡಿ ಕಂಟಿನ್ಯೂಸ್ ಆಗಿದೆ. ನೋಡಿ, ನಿಮಗೆ ಕೊಟ್ಟಿದ್ದೆ, ಕೆಲವರು ಆನ್ಸರ್ ಮಾಡಿದ್ರೆ ಕೆಲವರು ಮಾಡಕ್ಕಾಗಿಲ್ಲ. ಒಂದ್ಸಲ ಜಸ್ಟ್ ಸಾಲ್ವ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಲೆಟ್ ಇದು ಆಲ್ರೆಡಿ ಕಂಟಿನ್ಯೂಸ್, ದ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 3 ಕೊಟ್ಟಿದ್ದಾನೆ. ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ದಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಆಗಿರಬೇಕು. ಫಸ್ಟ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಚೆಕ್ ಮಾಡಿ. ಅಟ್ ಎಕ್ಸ್ ಈಕ್ವಲ್ ಟು 3 ಏನಾಗುತ್ತೆ ನೋಡಿ. ಇದು ಅಟ್ ಎಕ್ಸ್ ಈಕ್ವಲ್ ಟು 3 ತಗೊಂಡ್ರೆ ಈಕ್ವಲ್ ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಯಾವ್ದು ನೋಡಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾನೆ, ax plus 1 ಕೊಟ್ಟಿದ್ದಾನೆ. ax plus 1 x ಗೆ 3 ಅಪ್ಲೈ ಮಾಡಿದ್ರೆ f of 3 ಈಕ್ವಲ್ ಟು a ಇಂಟು 3 ಪ್ಲಸ್ 1 ಆಗುತ್ತೆ. ಇದು ವ್ಯಾಲ್ಯೂ ಆಫ್ ದ ಫಂಕ್ಷನ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನ್ ಬರುತ್ತೆ ನೋಡಿ, LHL ಈಕ್ವಲ್ ಟು ಲಿಮಿಟ್ x ಟೆನ್ಸ್ ಟು 3 f of x, ಸೊ ದಟ್ ಈಸ್ ಈಕ್ವಲ್ ಟು ಲಿಮಿಟ್ x ಟೆನ್ಸ್ ಟು 3 ಎಫ್ ಆಫ್ ಎಕ್ಸ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಲೆಸ್ ದೆನ್ ಅಲ್ಲಿ ನೋಡುವ ಫಂಕ್ಷನ್, ಅದು ಕೂಡ ax ಪ್ಲಸ್ 1 ಆಗುತ್ತೆ. ಸೊ ದಟ್ ಈಸ್ 3 ಅಪ್ಲೈ ಮಾಡಿದ್ರೆ ಇದು ಕೂಡ a ಇಂಟು 3 ಪ್ಲಸ್ 1 ಆಗುತ್ತೆ. ರೈಟ್ ಹ್ಯಾಂಡ್ ಲಿಮಿಟ್ ತಗೊಂಡ್ರೆ ಇದು ಕೂಡ ಲಿಮಿಟ್ ಏನ್ ಬರುತ್ತೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 3. ಆಕ್ಚುಲಿ ಇದು 3 ಮೈನಸ್ ಅನ್ನ ತಗೋತೀರಾ, ಇದು 3 ಪ್ಲಸ್ ಅನ್ನ ತಗೋತೀರಾ, ತಗೊಳ್ತಾ ಇದ್ರು ಏನ್ ತೊಂದರೆ ಇಲ್ಲ. ಸೊ ಎಫ್ ಆಫ್ ಎಕ್ಸ್, ಸೊ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 3. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಗ್ರೇಟರ್ ದ್ಯಾನ್ 3 ನಲ್ಲಿ ಫಂಕ್ಷನ್ ಏನ್ ಬರುತ್ತೆ ಅಂತ bx ಪ್ಲಸ್ 3. ಸೊ ಲಿಮಿಟ್ ಅಪ್ಲೈ ಮಾಡಿ ರೀಪ್ಲೇಸ್ ಮಾಡಿ x ಗೆ 3 ನ, ಸೊ ಇದು b ಇಂಟು 3 ಪ್ಲಸ್ 3 ಬರುತ್ತೆ. ಸೊ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಟ್ x ಈಕ್ವಲ್ ಟು 3. ದೇರ್ ಫಾರ್ ದ ಕಂಡೀಷನ್ ಏನ್ ಬರುತ್ತೆ ಅಂದ್ರೆ f ಇಸ್ ಕಂಟಿನ್ಯೂಸ್. ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಟು f ಇಸ್ ಕಂಟಿನ್ಯೂಸ್ ಅಟ್ x ಈಕ್ವಲ್ ಟು 3. ಇಟ್ ಮೀನ್ಸ್ f ಆಫ್ 3 ಈಕ್ವಲ್ ಆಯ್ತು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ 3a ಪ್ಲಸ್ 1, ರೈಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಏನ್ ಬರುತ್ತೆ 3b ಪ್ಲಸ್ 1 ಪ್ಲಸ್ 3. ಸೊ ಎಫ್ ಆಫ್ 3 ವ್ಯಾಲ್ಯೂ ಈಸ್ ಆಲ್ಸೋ 3a ಪ್ಲಸ್ 1 ಬರುತ್ತೆ. ಇವೆರಡು ಡಿಫರೆಂಟ್ ಆಗಿರೋದನ್ನ ತಗೊಂಡು ಸಾಲ್ವ್ ಮಾಡಿ. ಅಲ್ಲಿ 3a ಪ್ಲಸ್ 1 ಈಕ್ವಲ್ ಟು 3b ಪ್ಲಸ್ 3 ಆಗುತ್ತೆ. ಸೊ ಅಲ್ಲಿ 3a ಈಕ್ವಲ್ ಟು ಏನ್ ಬರುತ್ತೆ 3b ಪ್ಲಸ್ 3 ಮೈನಸ್ 1. ಅಲ್ಲಿಗೆ 3a ಈಕ್ವಲ್ ಟು 3b ಪ್ಲಸ್ 2 ಆಗುತ್ತೆ. ಪ್ಲಸ್ 3 ಮೈನಸ್ 1 ಅಲ್ಲಿ ಪ್ಲಸ್ 2 ಬರುತ್ತೆ. 3 ಇಂದ ಡಿವೈಡ್ ಮಾಡಿದ್ರೆ ನಿಮ್ಗೆ ಡಿವೈಡೆಡ್ ಬೈ 3 ಮಾಡಿದ್ರೆ, ಸೊ 1 ಡಿವೈಡ್ ಬೈ 3 ಮಾಡಿದ್ರೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. a ಈಕ್ವಲ್ ಏನ್ ಬರುತ್ತೆ 3b ಪ್ಲಸ್ 2 ಡಿವೈಡೆಡ್ ಬೈ 3. ಸ್ಪ್ಲಿಟ್ಟಿಂಗ್ ದ ಡಿನಾಮಿನೇಟರ್ ವಿ ಗೆಟ್ 3b ಬೈ 3 ಅಂದ್ರೆ 3 ಬಂದಿದ್ದು ಪ್ಲಸ್ ಇದು 2 ಬೈ 3 ಆಗುತ್ತೆ. ಸರಿ, 3b ಬೈ 3 ಅಂದ್ರೆ 3 ಕ್ಯಾನ್ಸಲ್ ಆಗಿ b ಉಳಿಯುತ್ತೆ. ಇದು ಏನ್ ಬರುತ್ತೆ 2 ಬೈ 3 ಬರುತ್ತೆ. ಅಲ್ಲಿಗೆ a ಮತ್ತೆ b ಏನಾಗುತ್ತೆ, ದ ರಿಲೇಷನ್ ಬಿಟ್ವೀನ್ a ಅಂಡ್ b ಅಂದ್ರೆ ಸೊ a ಈಕ್ವಲ್ ಟು b ಪ್ಲಸ್ 2 3 ಇದು ಆನ್ಸರ್ ಆಗ್ಬೇಕು. ಸೊ ಇದೊಂದು ಪ್ರಾಬ್ಲಮ್ ಕೊಟ್ಟಿದ್ದೆ ನಾನು, ಕೆಲವರು ಮಾಡಿಲ್ಲ ನೋಡ್ ಬರ್ಕೋಬಹುದು ಇದನ್ನ. ಸೊ ನೆಕ್ಸ್ಟ್ ಕ್ವಶನ್ ನಿಮಗಿದೆ, ಇನ್ನೊಂದು ಕ್ವಶನ್ ಇದೆ. ಸೊ ಇನ್ನೊಂದು ತಗೊಳ್ಳೋಣ. ಸೊ ಯಾವ್ದಪ್ಪ ಅಂದ್ರೆ ಇನ್ನೊಂದ್ 2 ಪ್ರಾಬ್ಲಮ್ ತುಂಬಾ ಎಕ್ಸಾಮ್ ಪಾಯಿಂಟ್ ಗೆ, ಎಕ್ಸಾಮ್ಗೆ ನಿಮ್ಗೆ ಏನ್ ಇಂಪಾರ್ಟೆಂಟ್ ಅದನ್ನು ಮಾಡಕ್ ಟ್ರೈ ಮಾಡ್ತಿದ್ದೀನಿ ನಾನು. ಫೈಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ ಕೊಡ್ತಾನೆ. ಫೈಂಡ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ. Find the points of discontinuity of f. Find the points of discontinuity of f where f of x equal to ನೋಡಿ ಈ ತರ ಕೊಟ್ಟಿದ್ದಾನೆ ನನ್ನ ಫಂಕ್ಷನ್ f of x equal to
sin x by x if x is less than 0, x plus 1 if x is greater than or equal to 0. Find the points of discontinuity of f of x equal to ಕೊಟ್ಟಿದ್ದಾನೆ. Find the points of discontinuity or discuss the continuity of the function ಅಂತ ಈ ತರ ಕೊಟ್ರೆ ನೀವು ಇಲ್ಲಿ ಪರ್ಟಿಕ್ಯುಲರ್ ವ್ಯಾಲ್ಯೂ ಅಲ್ಲ ಎಲ್ಲಾ ರಿಯಲ್ ನಂಬರ್ ಅಲ್ಲೂ ಚೆಕ್ ಮಾಡಬೇಕು. ಫೈಂಡ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ, ಯಾವ ಪಾಯಿಂಟ್ ಅಂತ ಹೇಳಿಲ್ಲ ಅಂದ್ರೆ ನಾವು ಸೆಟ್ ಆಫ್ ರಿಯಲ್ ನಂಬರ್ ಅಲ್ಲಿ ಚೆಕ್ ಮಾಡಬೇಕು ಅಂತ. ಸೊ ಫಸ್ಟ್ ಏನ್ ಮಾಡ್ಬೇಕು, ನೀವು ಸೊಲ್ಯೂಷನ್ ತಗೊಳ್ಳಿ. ಲೆಟ್ ಸಿ ಬಿಲಾಂಗ್ಸ್ ಟು ಆರ್ ಅಂತ ತಗೊಳ್ಳಿ. ಕೇಸ್ ಒನ್ ಅಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಕೇಸ್ ಒನ್ ಅಲ್ಲಿ ಸಿ ಲೆಸ್ ದ್ಯಾನ್ 0 ತಗೋಬೇಕು. ಸಿ ಲೆಸ್ ದ್ಯಾನ್ 0. ಸೊ ಅಲ್ಲಿ ಸಿ ಲೆಸ್ ದ್ಯಾನ್ 0 ಅಂದ್ರೆ ಎಕ್ಸ್ ಲೆಸ್ ದ್ಯಾನ್ 0 ಅಲ್ಲಿ ಫಂಕ್ಷನ್ ಏನ್ ಬರುತ್ತೆ ಅಂತ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಬರುತ್ತೆ sin x divided by x, sin x divided by x ಬರುತ್ತೆ. ಸೊ ಸಿ ವ್ಯಾಲ್ಯೂ ಅಪ್ಲೈ ಮಾಡಿದ್ರೆ ಎಫ್ ಆಫ್ ಸಿ ಈಕ್ವಲ್ ಟು sin c divided by c, sin c divided by c. Check the limit of this function. Limit x tends to c f of x. ಸೊ ಎಷ್ಟು ಬರುತ್ತೆ ಇದು, ಲಿಮಿಟ್ x tends to c f of x ಅಂದ್ರೆ ಇದೇ ನಮಗೆ f of x sin x by x. ಸೊ ಅಪ್ಲೈ ಮಾಡಿ ಲಿಮಿಟ್ ನ sin c by c ಬರುತ್ತೆ. sin c by c ಎರಡು ನೋಡಿ ಈಕ್ವಲ್ ಬಂತು. ಹಾಗಾಗಿ ಲಿಮಿಟ್ ಆಫ್ ದ ಫಂಕ್ಷನ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಇಲ್ಲಿ ಬರೀಬೇಕು. f is continuous for all c less than 0. ಇದು ಕೇಸ್ 1 ಇದು. ಈಗ ನೆಕ್ಸ್ಟ್ ಕೇಸ್ 2 ತಗೊಂಡ್ರೆ c ಗ್ರೇಟರ್ ದ್ಯಾನ್ 0, c ಗ್ರೇಟರ್ ದ್ಯಾನ್ 0 ಅಂದ್ರೆ x ಗ್ರೇಟರ್ ದ್ಯಾನ್ 0 ದಲ್ಲಿ ಫಂಕ್ಷನ್ ಚೆಕ್ ಮಾಡಬೇಕು. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾನೆ, x ಪ್ಲಸ್ 1. ಸೊ ಹಾಗಾಗಿ ಸಿ ವ್ಯಾಲ್ಯೂ ಅಪ್ಲೈ ಮಾಡಿ ಎಫ್ ಆಫ್ ಸಿ ಈಕ್ವಲ್ ಟು ಸಿ ಪ್ಲಸ್ 1. ಲಿಮಿಟ್ ಚೆಕ್ ಮಾಡಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಯಾವ್ದು ಬರುತ್ತೆ, ಎಕ್ಸ್ ಪ್ಲಸ್ 1. ಸೊ ಲಿಮಿಟ್ ಎಕ್ಸ್ ಗೆ ಸಿ ನ ರೀಪ್ಲೇಸ್ ಮಾಡಿ ಸಿ ಪ್ಲಸ್ 1 ಬರುತ್ತೆ. ನೋಡಿ ಎರಡು ಸೇಮ್ ಇದೆಯಾ, ಹಾಗಾದ್ರೆ ಎಫ್ ಈಸ್ ಕಂಟಿನ್ಯೂಸ್ ಫಾರ್ ಆಲ್ ಸಿ ಗ್ರೇಟರ್ ದನ್ 0, ಫಾರ್ ಆಲ್ ಸಿ ಗ್ರೇಟರ್ ದನ್ 0. ನೆಕ್ಸ್ಟ್ ಸಿ ಈಕ್ವಲ್ ಟು ಕೇಸ್ 3 ತಗೊಂಡ್ರೆ ಸಿ ಈಕ್ವಲ್ ಟು 0. ಕೇಸ್ 3 ಸಿ ಈಕ್ವಲ್ ಟು 0. ಮೊದಲ ಸಿ ಅಂದ್ರೆ ಸಿ ಲೆಸ್ ದ್ಯಾನ್ 0, ಸಿ ಗ್ರೇಟರ್ ದ್ಯಾನ್ 0 ಕಂಟಿನ್ಯೂಸ್. ಈಕ್ವಲ್ ಇದ್ದಾಗ ಏನಾಗುತ್ತೆ, ಸಿ ಈಕ್ವಲ್ ಟು 0 ಅಂದ್ರೆ ಎಕ್ಸ್ ಈಕ್ವಲ್ ಟು 0 ದಲ್ಲಿ ಫಂಕ್ಷನ್ ನೋಡಿ, ಎಕ್ಸ್ ಇಲ್ಲ ಗ್ರೇಟರ್ ದ್ಯಾನ್ 0 ಇದ್ದಾಗ ಇದೆ ಫಂಕ್ಷನ್, ಎಕ್ಸ್ ಈಕ್ವಲ್ ಟು ಇದ್ದಾಗ ಇದೆ ಫಂಕ್ಷನ್. ಸೊ ಹಾಗಾಗಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಕನ್ಸಿಡರ್ ಮಾಡಬೇಕು. ಸೊ ಸಿ ಅಪ್ಲೈ ಮಾಡಾಗಿಲ್ಲ, ಇಲ್ಲಿ ಸಿ ಅಂದ್ರೆ 0 ಅಪ್ಲೈ ಮಾಡಿದ್ರೆ ಏನಾಗುತ್ತೆ, 0 ಪ್ಲಸ್ 1 is 0, 0 ಪ್ಲಸ್ 1 is 1, ಸಾರಿ 0 ಪ್ಲಸ್ 1 ಬರುತ್ತೆ ಯಾವುದು ವ್ಯಾಲ್ಯೂ ಆಫ್ ದ ಫಂಕ್ಷನ್. ಸೊ 0 ಇದ್ದಾಗ ಲೆಫ್ಟ್ ಮತ್ತೆ ರೈಟ್ ಅಲ್ಲಿ ನೈಬರ್ಹುಡ್ ಪಾಯಿಂಟ್ ಅಲ್ಲಿ ಚೇಂಜ್ ಆಗ್ತಾ ಇದೆ. ಹಾಗಾಗಿ ನೀವು ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತೆ ರೈಟ್ ಹ್ಯಾಂಡ್ ಲಿಮಿಟ್ ಚೆಕ್ ಮಾಡಬೇಕು. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್. ಸೊ ಅಲ್ಲಿ ಎಷ್ಟು ಬರುತ್ತೆ ಇದು, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ 0 LHL ಅಂದ್ರೆ ಲೆಸ್ ದ್ಯಾನ್ ಅಂತ, ಇದನ್ನ ತಗೋಬಾರ್ದು, ಇಲ್ಲಿ ನೋಡ್ಕೋಬೇಕು. ಇಲ್ಲಿ ಬಂದಾಗ ಕೇಸ್ 1 ಕೇಸ್ 2 ನಲ್ಲಿ ಫಿಕ್ಸ್ ಆಗ್ಬಿಡುತ್ತೆ ಎಫ್ ಆಫ್ ಎಕ್ಸ್. ಬಟ್ ಕೇಸ್ 3 ನಲ್ಲಿ ನಿಮಗೆ ನೈಬರ್ಹುಡ್ ಪಾಯಿಂಟ್ ಚೇಂಜ್ ಆಗ್ತಿರೋದ್ರಿಂದ ಡೆಫಿನೇಷನ್ ಚೇಂಜ್ ಆಗುತ್ತೆ. ಹಾಗಾಗಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಗೇನ್ ಮತ್ತೆ ಅಬ್ಸರ್ವ್ ಮಾಡಬೇಕು, ಎಕ್ಸ್ ಲೆಸ್ ದ್ಯಾನ್ 0. ಸೊ ಆನ್ಸರ್ ಏನ್ ಬರುತ್ತಿದ್ದು, sin x by x ದಟ್ ಇಸ್ ಈಕ್ವಲ್ ಟು 1. ಯಾಕೆಂದ್ರೆ ಲಿಮಿಟ್ ಥೀಟಾ ಟೆನ್ಸ್ ಟು 0, sin ಥೀಟಾ ಬೈ ಥೀಟಾ ಈಕ್ವಲ್ ಟು 1 ಇರುತ್ತಲ್ಲ, ಅದೇ ತರ ಇದು ಕೂಡ ಲಿಮಿಟ್ x ಟೆನ್ಸ್ ಟು 0, sin x by x ಈಕ್ವಲ್ ಟು 1. ನೀವು ಫಸ್ಟ್ ಇಯರ್ ಅಲ್ಲಿ ಸ್ಯಾಂಡ್ವಿಚ್ ತರ ನಮ್ಮಲ್ಲಿ ಪ್ರೂವ್ ಮಾಡ್ತೀವಿ ನಾವು, sin x by x ಈಕ್ವಲ್ ಟು 1. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಇವೆರಡು ಈಕ್ವಲ್ ಬಂದಿದೆ, ಹಾಗಾಗಿ ರೈಟ್ ಹ್ಯಾಂಡ್ ಲಿಮಿಟ್ ಮೂವ್ ಆಗಿ, ಇವೆರಡು ಈಕ್ವಲ್ ಬಂದಿಲ್ಲ ಅಂದ್ರೆ ಡಿಸ್ಕಂಟಿನ್ಯೂಸ್ ಅಂತ ಬರೀಬಹುದು ನೀವು. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಏನ್ ಬರುತ್ತೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್. ಸೊ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ RHL ಅಂದ್ರೆ ಗ್ರೇಟರ್ ದ್ಯಾನ್ 0 ಅಂತ ಫಂಕ್ಷನ್ ಏನ್ ಬರುತ್ತೆ, ಎಕ್ಸ್ ಪ್ಲಸ್ 1. ಇದು ಕೂಡ ಎಕ್ಸ್ ಗೆ 0 ಅಪ್ಲೈ ಮಾಡಿದ್ರೆ 1 ಬಂತು. ಮೂರು ಸೇಮ್ ಬರುತ್ತೆ ನೋಡಿ, ವ್ಯಾಲ್ಯೂ LHL RHL. therefore ಎಫ್ ಈಸ್ ಕಂಟಿನ್ಯೂಸ್ ಫಾರ್ ಆಲ್ ಸಿ, ಎಫ್ ಈಸ್ ಕಂಟಿನ್ಯೂಸ್ ಫಾರ್ ಆಲ್ ಅಂತ ಏನ್ ಬರೆಯೋ ಅವಶ್ಯಕತೆ ಇಲ್ಲ, ಎಫ್ ಈಸ್ ಕಂಟಿನ್ಯೂಸ್ ಅಟ್ ಸಿ ಈಕ್ವಲ್ ಟು 0. ಹಾಗಾಗಿ ದ ಗಿವನ್ ಫಂಕ್ಷನ್ ಲಾಸ್ಟ್ ಬರೀಬಹುದು, ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಫಾರ್ ಎ ವೆರಿ ರಿಯಲ್ ನಂಬರ್ ಅಂತ ಕೂಡ ಬರೀಬಹುದು. ಸೊ ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ ಇದೇ ತರ ಕೊಟ್ಟಿದ್ದಾನೆ ಇನ್ನೊಂದು ಫಂಕ್ಷನ್. ಇನ್ನೊಂದು ಫಂಕ್ಷನ್ಸ್ ಕೊಟ್ಟಿದ್ದಾನೆ, ಎಫ್ ಆಫ್ ಏನ್ ಕೊಟ್ಟಿದ್ದಾನೆ, ಎಕ್ಸ್ ಸ್ಕ್ವೇರ್ ಇಂಟು ಸೈನ್ 1 by x if x is not equal to 0,
ಸೊ ನೆಕ್ಸ್ಟ್ 0 ಇಫ್ x equal to 0. ಇದು ಕೂಡ ಡಿಟರ್ಮೈನ್ f is defined is a continuous function ಅಂತ ಕೇಳ್ತಾನೆ. ಈ ತರನು ಕೇಳ್ಬೋದು, ಫೈಂಡ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ ಕೇಳ್ಬೋದು. ಇಲ್ಲಾಂದ್ರೆ ಈ ತರ ನಿಮ್ಗೆ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್ ಅಂತ ಕ್ವಶನ್ ಮಾರ್ಕ್ ಮಾಡಬಹುದು. ನಿಮ್ ಬುಕ್ಸ್ ಅಲ್ಲಿ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್ ಅಂತ ಕ್ವಶನ್ ಮಾರ್ಕ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ, ಈಗ ಇಲ್ಲಿ 3 ಕೇಸಸ್ ಬರೋದಿಲ್ಲ. ಇದು ಕೂಡ ಆಲ್ ಪಾಯಿಂಟ್ಸ್ ನಾವು ಸೆಟ್ ಆಫ್ ರಿಯಲ್ ನಂಬರ್ ಅಲ್ಲಿ ಕೇಸ್ 1, ಕೇಸ್ 2, ಕೇಸ್ 3 ತಗೊಂಡು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ. ಇಲ್ಲಿ ಆ ತರ ಬರೋದಿಲ್ಲ. ಯಾಕೆಂದ್ರೆ ಈಕ್ವಲ್ ಟು 0 ಇದ್ದಾಗ ಫಿಕ್ಸ್ ಆಗ್ಬಿಟ್ಟಿದೆ 0, ನಾಟ್ ಈಕ್ವಲ್ ಟು 0 ಅಂದ್ರೆ ಲೆಸ್ ದ್ಯಾನ್ 0, ಗ್ರೇಟರ್ ದ್ಯಾನ್ 0 ದಲ್ಲಿ ಒಂದೇ ಫಂಕ್ಷನ್ ಇದು ಅಂತ ಅರ್ಥ. ಹಾಗಾಗಿ ಕೇಸ್ 1, ಕೇಸ್ 2 ಒಂದೇ, ಎರಡು ಕ್ಲಬ್ ಆಗಿ ಒಂದೇ ಆಗುತ್ತೆ. ನಿಮಗೆ ಒಂದು ಕೇಸಸ್ ಆಗುತ್ತೆ ಅಷ್ಟೇ. ಹಿಂದಿನ ಪ್ರಾಬ್ಲಮ್ ಅಲ್ಲಿ ಲೆಸ್ ದ್ಯಾನ್ 0 ದಲ್ಲೇ ಬೇರೆ, ಗ್ರೇಟರ್ ದ್ಯಾನ್ 0 ದಲ್ಲೇ ಬೇರೆ ಕೊಟ್ಟಿದ್ದಾರೆ. ಇಲ್ಲಿ ಈಕ್ವಲ್ ಟು 0 ದಲ್ಲಿ 0 ಆಗುತ್ತೆ ಫಂಕ್ಷನ್ ಅಂತಾನೆ. ನಾಟ್ ಈಕ್ವಲ್ ಟು 0 ಅಂದ್ರೆ ಲೆಸ್ ದ್ಯಾನ್ 0, ಗ್ರೇಟರ್ ದ್ಯಾನ್ 0 ದಲ್ಲಿ ಒಂದೇ ಫಂಕ್ಷನ್ ಆಗಿರೋದ್ರಿಂದ ನೀವು ಕೇಸ್ 1, ಕೇಸ್ 2 ಎರಡು ಮಾಡಾಗಿಲ್ಲ, ಒಂದೇ ಮಾಡಿದ್ರೆ ಸಾಕು. ಕೇಸ್ 1 ಮತ್ತೆ ಇದು ಕೇಸ್ 2 ತಗೊಂಡ್ರೆ ಸಾಕು. ಕೇಸ್ 1 ಕೇಸ್ ಸಿ ಬಿಲಾಂಗ್ಸ್ ಟು ಆರ್ ತಗೊಳ್ಳಿ. ಕೇಸ್ 1 ಸಿ ನಾಟ್ ಈಕ್ವಲ್ ಟು 0, ಸಿ ಬಿಲಾಂಗ್ಸ್ ಟು ಆರ್, ಸಿ ನಾಟ್ ಈಕ್ವಲ್ ಟು 0. ಸಿ ನಾಟ್ ಈಕ್ವಲ್ ಟು 0 ಅಂದ್ರೆ ಲೆಸ್ ದ್ಯಾನ್ 0, ಗ್ರೇಟರ್ ದ್ಯಾನ್ 0 ಎರಡು ಕೂಡ ಸೇರ್ಕೊಬಿಡುತ್ತೆ ಇಲ್ಲಿ. ಸೊ ಹಾಗಾಗಿ ಕೇಸ್ 1, ಕೇಸ್ 2 ಬೇಕಾಗಿಲ್ಲ ಇಲ್ಲಿ. ಹಾಗೆ ಫಂಕ್ಷನ್ ಯಾವುದು, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾನೆ, ಎಕ್ಸ್ ನಾಟ್ ಈಕ್ವಲ್ ಟು 0 ಅದಲ್ಲಿ ನೋಡ್ಕೊಳ್ಳಿ, x ಸ್ಕ್ವೇರ್ ಇಂಟು ಸೈನ್ 1/x. ಸೊ ಸಿ ಅಂದ್ರೆ ಎಕ್ಸ್ ಅಂದ್ರೆ ಸಿ ಅಪ್ಲೈ ಮಾಡಬೇಕು. ಆಗ ಸಿ ಸ್ಕ್ವೇರ್ ಇಂಟು ಸೈನ್ 1/x ಅಂತ 1/c. ಲಿಮಿಟ್ ಚೆಕ್ ಮಾಡಿ, ಇದು ವ್ಯಾಲ್ಯೂ ಆಫ್ ದ ಫಂಕ್ಷನ್. ಲಿಮಿಟ್ ಎಕ್ಸ್ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್. ಸೊ ಅಲ್ಲಿಗೆ ಲಿಮಿಟ್ ಎಕ್ಸ್ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ 1/x. ಅಲ್ಲಿಗೆ ಎಕ್ಸ್ ಗೆ ಸಿ ಅಪ್ಲೈ ಮಾಡಿದ್ರೆ ಇದು ಕೂಡ ಸಿ ಸ್ಕ್ವೇರ್ ಇಂಟು ಸೈನ್ 1/x 1/c ಆಗುತ್ತೆ. ಎರಡು ಸೇಮ್ ಇದೆ. ದೇರ್ಫಾರ್ ಎಫ್ ಈಸ್ ಕಂಟಿನ್ಯೂಸ್ ಫಾರ್ ಆಲ್ ಸಿ ನಾಟ್ ಈಕ್ವಲ್ ಟು 0. ಫಾರ್ ಆಲ್ ಸಿ ನಾಟ್ ಈಕ್ವಲ್ ಟು 0. ಕೇಸ್ 2 ತಗೊಂಡ್ರೆ ಏನ್ ಮಾಡ್ಬೇಕಿಲ್ಲ ನೀವು, ಕೇಸ್ 2 ಏನು, ಸಿ ಈಕ್ವಲ್ ಟು 0 ಅಂದ್ರೆ ಎಕ್ಸ್ ಈಕ್ವಲ್ ಟು 0 ದಲ್ಲಿ ಫಂಕ್ಷನ್ ಏನ್ ಕೊಟ್ಟಿದ್ದಾನೆ, ಎಫ್ ಆಫ್ 0 ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಹೇಳ್ತಾನೆ, 0 ಅಂತ ಕೊಟ್ಬಿಟ್ಟಿದ್ದಾನೆ. ಸಿ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು 0 ದಲ್ಲಿ ಎಫ್ ಆಫ್ 0 ವ್ಯಾಲ್ಯೂ 0. ಹಾಗಾಗಿ ಸಿ ವ್ಯಾಲ್ಯೂ ಎಕ್ಸ್ ಇಲ್ಲಿ 0 ಆಯ್ತು. ಹಾಗಾಗಿ ಎಫ್ ಆಫ್ 0 ವ್ಯಾಲ್ಯೂ ಏನ್ ಬರುತ್ತೆ, 0 ಬರುತ್ತೆ. ಇಲ್ಲಿ ಈಗ ಮತ್ತೆ ನೋಡಿ, ಇಲ್ಲೂ ಕೂಡ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕೇಸ್ 3 ನಲ್ಲಿ ನಾವು ಆಕ್ಚುಲಿ ಸಿ ಈಕ್ವಲ್ ಟು 0 ಇದ್ದಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಚೆಕ್ ಮಾಡ್ತೀವಿ. ಇಲ್ಲಿ ಬರೀ ಎರಡನ್ನೂ ಚೆಕ್ ಮಾಡಂಗಿಲ್ಲ. ಯಾಕೆಂದ್ರೆ ಅಲ್ಲಿ ಏನಾಗ್ತಿತ್ತು, ನಿಮಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತೆ ರೈಟ್ ಹ್ಯಾಂಡ್ ಲಿಮಿಟ್ ಅಲ್ಲಿ ಎರಡು ಕೂಡ ಬೇರೆ ಆಗ್ತಿತ್ತು, ಫಂಕ್ಷನ್ ಡೆಫಿನೇಷನ್ ಚೇಂಜ್ ಆಗ್ತಾ ಇತ್ತು. ಬಟ್ ಇಲ್ಲಿ ಏನಾಗ್ತಾ ಇದೆ, ಎರಡಕ್ಕೂ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಲ್ಲೂ ಇದೇ ಫಂಕ್ಷನ್, ರೈಟ್ ಹ್ಯಾಂಡ್ ಲಿಮಿಟ್ ಅಲ್ಲೂ ಇದೇ ಫಂಕ್ಷನ್ ಆಗಿರೋದ್ರಿಂದ ಜಸ್ಟ್ ಲಿಮಿಟ್ ಚೇಂಜ್ ಮಾಡಿ, ಲಿಮಿಟ್ ನ ಅಪ್ಲೈ ಮಾಡಿದ್ರೆ ಸಾಕು ನೀವು. ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್. ಸೊ ಅಲ್ಲಿಗೆ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಅಂದ್ರೆ ಯಾವುದು, ಎಕ್ಸ್ ಸ್ಕ್ವೇರ್ ಇಂಟು ಸೈನ್ 1/x. ಸೊ ಈಗ ಲಿಮಿಟ್ ಅಪ್ಲೈ ಮಾಡಿದ್ರೆ ಇದು 0 ಆಗುತ್ತೆ. ಸೊ ಇದ್ರದ್ದು ವ್ಯಾಲ್ಯೂ ಏನ್ ಬರುತ್ತೆ, ಸೈನ್ ಥೀಟಾ ವ್ಯಾಲ್ಯೂ ನಮಗೆ ಆಸ್ಲೇಟ್ ಬಿಟ್ವೀನ್ 1 ಅಂಡ್ -1 ಅಂದ್ರೆ ಫೈನೈಟ್ ಕ್ವಾಂಟಿಟಿಗೆ ಆಸ್ಲೇಟ್ ಆಗುತ್ತೆ ಸೈನ್ ಥೀಟಾ ನಮಗೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ 1, ಮಿನಿಮಮ್ ವ್ಯಾಲ್ಯೂ -1. ಹಾಗಾಗಿ ಸೈನ್ ಎಕ್ಸ್ ಗೆ ನೀವು ಏನೇ ಫಿಕ್ಸ್ ಮಾಡಿದ್ರು ಕೂಡ ದ ಆಸೋಲೇಟ್ ಬಿಟ್ವೀನ್ ದ ಫೈನೈಟ್ ಕ್ವಾಂಟಿಟಿ. ಸೊ ಹಾಗಾಗಿ ದಟ್ ಈಸ್ ಇಂಟು ಫೈನೈಟ್ ನಂಬರ್, ಯಾವ್ದೋ ನಂಬರ್ ಅಷ್ಟೇ ಫೈನೈಟ್ ನಂಬರ್ ಆಗುತ್ತೆ. ಸೊ 0 ಇಂಟು ಫೈನೈಟ್ ನಂಬರ್ ಇಸ್ 0 ಆಯ್ತು. ಹಾಗಾಗಿ ವ್ಯಾಲ್ಯೂ ಮತ್ತೆ ಲಿಮಿಟ್ ಎರಡು ಸೇಮ್ ಬರುತ್ತೆ ನೋಡಿ. ಸೊ ದೇರ್ ಫಾರ್ ಎಫ್ ಈಸ್ ಕಂಟಿನ್ಯೂಸ್ ಸಿ ಈಕ್ವಲ್ ಟು 0 ಅಂತ ಬರೀಬಹುದು. ಸೊ ಲಾಸ್ಟ್ ಬೇಕಾದ್ರೆ ದ ಗಿವನ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಕೂಡ ಬರೀಬಹುದು. ಸೊ ನೆಕ್ಸ್ಟ್ ಒನ್ ತಗೊಳ್ಳೋಣ. ಸೊ ಏನಾಗುತ್ತೆ ಅಂತ ನೋಡೋಣ. ಸೊ ಇನ್ನೊಂದು ಕೊಟ್ಟಿದ್ದಾನೆ, ಜುಲೈ 2015 ಅಲ್ಲಿ ಕೊಟ್ಟಿರೋದು ಇದು, ಜುಲೈ 2015 1 ಮಾರ್ಕ್ಸ್ ಗೆ. ಸೊ ಈ ತರ ಕೊಟ್ಟಿದ್ದೇನೆ, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ ಸಚ್ ದಟ್ ದ ಫಂಕ್ಷನ್ ಇಸ್ ಡಿಫೈನ್ಡ್ ಬೈ. ಸೊ ನಾನು ಬರ್ಕೊಳ್ಳಿ ನೀವೇ ಅದನ್ನ. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ ಸಚ್ ದಟ್ ದ ಫಂಕ್ಷನ್ ಇಸ್ ಡಿಫೈನ್ಡ್ ಬೈ 5 if x is less than or equal to 2, ax plus b, if so ಈ ತರ ತಗೋಣ. ಒಂದು ನಿಮಿಷ. 5 if x is less than or equal to 2, ax plus b if x is less than 10 greater than 2, 21 if x is greater than or equal to 10 is continuous function ಅಂತ ಹೇಳ್ತಾನೆ. ಇದನ್ನು is continuous
ಕಂಟಿನ್ಯೂಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಫಂಕ್ಷನ್ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದ್ರೆ ಕಂಟಿನ್ಯೂಸ್ ಫಂಕ್ಷನ್, ಒಂದು ಮಿನಿಟ್. ಸೊ ಹಾಗಾದ್ರೆ ಇದು ನೋಡಿ, ಇಲ್ಲಿ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ ಸಚ್ ದಟ್ ದ ಫಂಕ್ಷನ್ ಇಸ್ ಡಿಫೈನ್ಡ್ ಈಸ್ ಕೊಟ್ಟಿದ್ದಾನೆ. ಈ ತರ ಈಸ್ ಕಂಟಿನ್ಯೂಸ್ ಫಂಕ್ಷನ್ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದ್ರೆ ಇಲ್ಲಿ ನೀವು ನೋಡಿ, ಈಗ ನಾವು ಫಂಕ್ಷನ್ ಕಂಟಿನ್ಯೂಸ್ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ, ಕಂಟಿನ್ಯೂಟಿ ಚೆಕ್ ಮಾಡಬೇಕು ಅಂದ್ರೆ ಅವನು ಮೂರ್ ಕಡೆ ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಈಕ್ವಲ್ ಅಲ್ಲಿ ಅವನು ಡಿಫೈನ್ ಮಾಡಬೇಕಾಗಿರುತ್ತೆ. ನೋಡಿ, ಇಲ್ಲಿ ತಗೊಂಡಾಗ ಇದು ಈ ತರ ಪ್ರಾಬ್ಲಮ್ ಇದೆ ನಿಮ್ಗೆ, ಅದು ಎಕ್ಸಾಮ್ ಪಾಯಿಂಟ್ ಅಲ್ಲಿ ಮಾಡಿಸಿಲ್ಲ ನಾನು, ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ. ಈ ತರ ಪ್ರಾಬ್ಲಮ್ಸ್ ನಿಮ್ಗೆ ಡಿಸ್ಕಸ್ ದ ಕಂಟಿನ್ಯೂಟಿ ಅಲ್ಲಿ ಇದೆ. ಸೊ ಲೆಸ್ ದ್ಯಾನ್ ಕೊಟ್ಟಿದ್ದಾನೆ, ಗ್ರೇಟರ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 2 ನಲ್ಲಿ ಫಂಕ್ಷನ್ ಇದು, ಎಕ್ಸ್ ಗ್ರೇಟರ್ ದ್ಯಾನ್ 2 ನಲ್ಲಿ ಫಂಕ್ಷನ್ ಇದು, ಎಕ್ಸ್ ಈಕ್ವಲ್ ಟು 2 ನಲ್ಲಿ ಕೊಟ್ಟಿದ್ದಾನೆ. ಹಾಗಾದ್ರೆ ಇದು ಆಲ್ರೆಡಿ ಕಂಟಿನ್ಯೂಸ್ ಇದೆ ಅಂತ ಹೇಳ್ತೇನೆ. ಹಾಗಾಗಿ ಎಕ್ಸ್ ಈಕ್ವಲ್ ಟು 2 ನಲ್ಲಿ ಇದು ಕಂಟಿನ್ಯೂಸ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಲೆಸ್ ದ್ಯಾನ್ 10, ಗ್ರೇಟರ್ ದ್ಯಾನ್ 10, ಈಕ್ವಲ್ 10 ಅಲ್ಲಿ. ಫಾರ್ ಎಕ್ಸಾಂಪಲ್ ಈಕ್ವಲ್ ಕೊಟ್ಟಿಲ್ಲ ಅಂದ್ರೆ ನಾವು 10 ನಲ್ಲಿ ನಾವು ಕಂಟಿನ್ಯೂಟಿ ಚೆಕ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ಮೂರನ್ನು ಕೊಟ್ಟಿರ್ಬೇಕು ಅವನು. ಯಾವ್ಯಾವ್ದ್ರಲ್ಲಿ ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಈಕ್ವಲ್ ಮೂರ್ ಕಡೆ ಕೂಡ ಕೊಟ್ಟಿರ್ಬೇಕಾಗುತ್ತೆ. ಸೊ ಹಾಗಾಗಿ ಇದು ಈ ಗಿವನ್ ಫಂಕ್ಷನ್ ಇಸ್ ಕಂಟಿನ್ಯೂಸ್, ಆಲ್ರೆಡಿ ಕಂಟಿನ್ಯೂಸ್ ಇದೆ ಅಂದ್ರೆ ಎಕ್ಸ್ ಈಕ್ವಲ್ ಟು 2 ನಲ್ಲಿ ಕಂಟಿನ್ಯೂಸ್ ಇದೆ, ಮತ್ತೆ ಎಕ್ಸ್ ಈಕ್ವಲ್ ಟು 10 ನಲ್ಲಿ ಕಂಟಿನ್ಯೂಸ್ ಇದೆ ಅಂತ. ಇವೆರಡನ್ನ ಈಕ್ವಲ್ ಮಾಡ್ಕೊಂಡು ನಾವು ಎ ಮತ್ತೆ ಬಿ ನ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಫಸ್ಟ್ ಲೆಟ್ ಎಫ್ ಈಸ್ ಅಟ್ ಎಕ್ಸ್ ಈಕ್ವಲ್ ಟು 2 ತಗೋಣ. ಇದು ಕಂಟಿನ್ಯೂಸ್ ಇದೆ ಅಂತ ತಗೊಂಡಾಗ ಇಲ್ಲಿ ಯಾವ ಕಂಡೀಷನ್ಸ್ ಇರುತ್ತೆ ನೋಡಿ. ಸೊ ಫಸ್ಟ್ ಈಕ್ವಲ್ ಇದ್ದಾಗ ಎಫ್ ಆಫ್, ಸೊ ನೋಡಿ ಎಕ್ಸ್ ಈಕ್ವಲ್ ಟು 2 ಇದ್ದಾಗ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಿಮ್ಗೆ? 5 ಬರುತ್ತೆ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು 5. ಎಕ್ಸ್ ಈಕ್ವಲ್ ಟು ಎಕ್ಸ್ ಗೆ 2 ಅಪ್ಲೈ ಮಾಡಿದ್ರೆ ನಿಮಗೆ ಕಾನ್ಸ್ಟೆಂಟ್ ಫಂಕ್ಷನ್ ಚೇಂಜ್ ಆಗೋದಿಲ್ಲ. ಇದು ವ್ಯಾಲ್ಯೂ ಆಫ್ ದ ಫಂಕ್ಷನ್. ಈಗ ಲಿಮಿಟ್ ಚೆಕ್ ಮಾಡ್ತೀರಾ, ಎಲ್ ಎಚ್ ಎಲ್ ಚೆಕ್ ಮಾಡಿದ್ರೆ ಏನ್ ಬರುತ್ತೆ? ಇದು ಲಿಮಿಟ್ ಎಕ್ಸ್ಟೆನ್ಸ್ ಟು ಎಫ್ ಆಫ್ ಎಕ್ಸ್, ಲಿಮಿಟ್ ಎಕ್ಸ್ಟೆನ್ಸ್ ಟು ಎಫ್ ಆಫ್ ಎಕ್ಸ್. ಸೊ ಹಾಗಾಗಿ ಇದೇನ್ ಬರುತ್ತೆ? ಲಿಮಿಟ್ ಎಕ್ಸ್ಟೆನ್ಸ್ ಟು ಎಫ್ ಆಫ್ ಎಕ್ಸ್, ಎಲ್ ಎಚ್ ಅಂದ್ರೆ ಲೆಸ್ ದ್ಯಾನ್ 2 ನಲ್ಲಿ ಫಂಕ್ಷನ್ 5 ಬರುತ್ತೆ. ಇದು ಎಕ್ಸ್ಟೆನ್ಸ್ ಟು ಇಂಡಿಪೆಂಡೆಂಟ್ ಆಫ್ ಲಿಮಿಟ್, ಹಾಗಾಗಿ 5 ನ ಉಳ್ಕೊಳ್ಳುತ್ತೆ. ರೈಟ್ ಹ್ಯಾಂಡ್ ಲಿಮಿಟ್ ಎಷ್ಟು ಬರುತ್ತೆ ನೋಡಿ, ಲಿಮಿಟ್ ಎಕ್ಸ್ಟೆನ್ಸ್ ಟು ಎಫ್ ಆಫ್ ಎಕ್ಸ್. ಸೊ ಇದು ಕೂಡ ನಿಮಗೆ ಲಿಮಿಟ್ ಎಕ್ಸ್ಟೆನ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಗ್ರೇಟರ್ ದ್ಯಾನ್ 2, ಇದು ಎಕ್ಸ್ ಲೆಸ್ ದ್ಯಾನ್ 2, ಈ ಕಡೆಯಿಂದ ಹೋದ್ರೆ ಇದು ಎಕ್ಸ್ ಗ್ರೇಟರ್ ದ್ಯಾನ್ 2, ಹಾಗಾಗಿ ಇದು ಎ ಎಕ್ಸ್ ಪ್ಲಸ್ ಬಿ ಬರುತ್ತೆ. ಸೊ 2 ಅಪ್ಲೈ ಮಾಡಿದ್ರೆ ಇದು ಎಕ್ಸ್ ಗೆ 2 ನ 2a ಪ್ಲಸ್ ಬಿ ಬರುತ್ತೆ, 2a ಪ್ಲಸ್ ಬಿ. ಹಾಗಾಗಿ ಮೂರು ಕೂಡ ಈಕ್ವಲ್ ಅಲ್ವಾ? ಏನ್ ಬರುತ್ತೆ ಇಲ್ಲಿ? ಯಾವ್ಯಾವ್ದು ಈಕ್ವಲ್? ಸೊ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್. ಸೊ ಈಕ್ವಲ್ ಟು ಎಫ್ ಆಫ್ 2. ಸೊ ಹಾಗಾಗಿ ಎಲ್ ಎಚ್ ಎಲ್ ಎಷ್ಟು ಬಂತು? 5 ಬಂತು. ಸೊ ಆರ್ ಎಚ್ ಎಲ್ ಎಷ್ಟು ಬಂತು ನಿಮ್ಗೆ? 2a ಪ್ಲಸ್ ಬಿ ಬಂದಿದೆ. ಮತ್ತೆ ಎಫ್ ಆಫ್ 2 ವ್ಯಾಲ್ಯೂ ಆಫ್ ದ ಫಂಕ್ಷನ್ 5 ಬಂದಿದೆ. ಹಾಗಾಗಿ ಒಂದು ಕಂಡೀಷನ್ ಯಾವ್ದು ತಗೊಳ್ಳಿ, 2a ಪ್ಲಸ್ ಬಿ ಈಕ್ವಲ್ ಟು 5. ಸೊ ಇದು ಈಕ್ವೇಶನ್ ನಂಬರ್ 1 ಅಂತ ತಗೋಬೇಕು. ಸೊ ಈ ಗಿವನ್ ಫಂಕ್ಷನ್ ಇಸ್ ಕಂಟಿನ್ಯೂಸ್, ಆಲ್ರೆಡಿ ಕಂಟಿನ್ಯೂಸ್ ಇದೆ ಅಂದ್ರೆ ಎಕ್ಸ್ ಈಕ್ವಲ್ ಟು 2 ಮತ್ತೆ ಎಕ್ಸ್ ಈಕ್ವಲ್ ಟು 10 ಅಲ್ಲಿ ಎರಡಲ್ಲೂ ಕಂಟಿನ್ಯೂಸ್ ಇರುತ್ತೆ. ನಿಮ್ಗೆ ಎಕ್ಸ್ ಈಕ್ವಲ್ ಟು 2 ಬಂದಾಗ ಈ ಕಂಡೀಷನ್ ಸಿಗುತ್ತೆ, 2a ಪ್ಲಸ್ ಬಿ ಈಕ್ವಲ್ ಟು 5. ಸೊ ಇದನ್ನೊಂದು ಒಂದ್ ಕಡೆ ಬರ್ಕೊಳ್ಳೋಣ ನಾವು. ಏನ್ ಬರುತ್ತೆ ಇದು? 2a ಪ್ಲಸ್ ಬಿ ಈಕ್ವಲ್ ಟು 5. ಸೊ ದಿಸ್ ಇಸ್ ಈಕ್ವೇಶನ್ ನಂಬರ್ 1. ಅದೇ ತರ ನೀವೀಗ ಎಕ್ಸ್ ಈಕ್ವಲ್ ಟು 10 ಅಲ್ಲಿ ಚೆಕ್ ಮಾಡಿದಾಗ ಮತ್ತೆ ಇನ್ನೊಂದು ಕಂಡೀಷನ್ ಸಿಗುತ್ತೆ ನಿಮ್ಗೆ. ಎಕ್ಸ್ ಈಕ್ವಲ್ ಟು 10 ತಗೊಂಡ್ರೆ ಅಟ್ ಎಕ್ಸ್ ಈಕ್ವಲ್ ಟು 10 ನೋಡಿ, ಈಗ ಎಫ್ ಆಫ್ ಎಕ್ಸ್ ಈಕ್ವಲ್ ಇದ್ದಾಗ ನೋಡಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಎಷ್ಟು? 21. 10 ಅಪ್ಲೈ ಮಾಡಿದ್ರೆ ಚೇಂಜ್ ಆಗೋದೇ ಇಲ್ಲ, ಅದು 21 ವ್ಯಾಲ್ಯೂ ಆಫ್ ದ ಫಂಕ್ಷನ್. ಇಲ್ಲಿ ಕೂಡ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಕ್ಸ್ಟೆನ್ಸ್ ಟು 10 ಎಫ್ ಆಫ್ ಎಕ್ಸ್ ಲೆಸ್ ದ್ಯಾನ್ ಅಂತ, ಲೆಸ್ ದ್ಯಾನ್ 10 ಅಲ್ಲಿ ನೋಡಿ ಇಲ್ಲಿದೆ ಎ ಎಕ್ಸ್ ಪ್ಲಸ್ ಬಿ, ಸೊ ಹಾಗಾಗಿ ಎಕ್ಸ್ ಗೆ 10 ಅಪ್ಲೈ ಮಾಡಿದ್ರೆ ಇದು 10a ಪ್ಲಸ್ ಬಿ ಬರುತ್ತೆ. ರೈಟ್ ಹ್ಯಾಂಡ್ ಲಿಮಿಟ್ ಏನ್ ಬರುತ್ತೆ? ಲಿಮಿಟ್ ಎಕ್ಸ್ಟೆನ್ಸ್ ಟು 10, ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಗ್ರೇಟರ್ ದ್ಯಾನ್ ಎಕ್ಸ್ ಗ್ರೇಟರ್ ದ್ಯಾನ್ 10 ಅಲ್ಲಿ 21 ಬರುತ್ತೆ. ಸೊ ಇದು ಚೇಂಜ್ ಆಗೋದಿಲ್ಲ, ಇದು 21 ಉಳಿಯುತ್ತೆ. ಇಲ್ಲೂ ಕೂಡ ನೀವು ಮೂರನ್ನು ಈಕ್ವಲ್ ತಗೊಂಡ್ರೆ, ಸೊ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಈಕ್ವಲ್ ಟು ಎಫ್ ಆಫ್ 10 ವ್ಯಾಲ್ಯೂ ಆಫ್ ದ ಫಂಕ್ಷನ್. ಎಲ್ ಎಚ್ ಎಲ್ ಎಷ್ಟು ಬಂತು? 10a ಪ್ಲಸ್ ಬಿ. ಆರ್ ಎಚ್ ಎಲ್ ಎಷ್ಟು ಬರುತ್ತೆ? 21. ಎಫ್ ಆಫ್ 10 ಕೂಡ 21. ಹಾಗಾಗಿ ಇವೆರಡು ಈಕ್ವಲ್ ತಗೋಬಹುದು. 10a ಪ್ಲಸ್ ಬಿ ಈಕ್ವಲ್ ಟು 21. ಇದು ಈಕ್ವೇಶನ್ ನಂಬರ್ 2. ಫಸ್ಟ್ ನಿಮಗೆ ಎಕ್ಸ್ ಈಕ್ವಲ್ ಟು 10 ಅಲ್ಲಿ ಕಂಟಿನ್ಯೂಸ್ ಆದಾಗ
ಒಂದು ಕಂಡೀಷನ್ಸ್ ಇತ್ತು 2a plus b equal to 5. x equal to 10 ಅಲ್ಲಿ ತಗೊಂಡಾಗ 10a plus b equal to 21 ಆಯ್ತು. ಸೊ ಅಲ್ಲಿಗೆ ಏನ್ ಬರೀಬಹುದು ಇದನ್ನ 10a plus b equal to 21. ಇದು ಈಕ್ವೇಶನ್ ನಂಬರ್ 2. ಇವೆರಡನ್ನ ಸಾಲ್ವ್ ಮಾಡೋದಷ್ಟೇ. ನೋಡಿ ಎರಡು ಇದು ನೆಗೆಟಿವ್ 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 ತಗೊಳ್ಳಿ, ಎರಡು ಕ್ಯಾನ್ಸಲ್ ಆಗುತ್ತೆ. ಮೈನಸ್ 10a ಪ್ಲಸ್ 2a ಅಂದ್ರೆ ಮೈನಸ್ 8a ಆಯ್ತು ಈಕ್ವಲ್ ಟು ಮೈನಸ್ 21 ಪ್ಲಸ್ 5. 21 ಅಲ್ಲಿ 5 ಹೋದ್ರೆ ನಿಮ್ಗೆ ಇಲ್ಲಿ ಎಷ್ಟು ಬರುತ್ತೆ 16 ಆಗುತ್ತೆ. ಮೈನಸ್ 16 ಹೌದಲ್ವಾ 16 ಅಲ್ಲಿಗೆ ಎರಡು ಕ್ಯಾನ್ಸಲ್ ಆಯ್ತು. ಎ ಈಕ್ವಲ್ ಎಷ್ಟು ಬರುತ್ತೆ 16/8 ಆಯ್ತು. ಆನ್ಸರ್ ಎ ವ್ಯಾಲ್ಯೂ ಎಷ್ಟು ಬರುತ್ತೆ 2 ಬರುತ್ತೆ. ಇದನ್ನ ಈಕ್ವೇಶನ್ ನಂಬರ್ 1 ಅಪ್ಲೈ ಮಾಡಿ ಎ ನ ಅಲ್ಲಿಗೆ ಎ 1 ಅಪ್ಲೈ ಮಾಡಿದ್ರೆ 2 into 2 ಪ್ಲಸ್ ಬಿ ಈಕ್ವಲ್ ಟು 5. 1 or 2 ಎರಡು ಕಾರ ಅಪ್ಲೈ ಮಾಡಬಹುದು. ಬಿ ಈಕ್ವಲ್ ಟು 5 minus 4 ಆಯ್ತು. ಸೊ ಬಿ ವ್ಯಾಲ್ಯೂ 1 ಆಗುತ್ತೆ. ಈ ತರ ಮಾಡಬಹುದು ನೀವು. ಬಿ ಈಕ್ವಲ್ ಟು 1 ಬರುತ್ತೆ. ಸೊ ಇದು ರಿಲೇಷನ್ ಬಿಟ್ವೀನ್ ಫೈಂಡ್ ದ ರಿಲೇಷನ್ ಬಿಟ್ವೀನ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ ನಲ್ಲಿ ಈ ತರ ತಗೊಂಡಾಗ ನೀವು ಈ ತರ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನಿಮ್ಗೆ ಸೊ ಇಲ್ಲಿ ಎಕ್ಸಾಮ್ ವ್ಯೂ ಪಾಯಿಂಟ್ ಗೆ ಇಷ್ಟು ಪ್ರಾಬ್ಲಮ್ಸ್ ನಿಮ್ಗೆ ಇಂಪಾರ್ಟೆಂಟ್ ಆಗ್ತವೆ. ನೆಕ್ಸ್ಟ್ ಡಿಫರೆನ್ಷಿಯಾಬಿಲಿಟಿ ಅಂದ್ರೆ ಏನು, ನೆಕ್ಸ್ಟ್ ಅದ್ರ ಮೇಲೆ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡೋಣ. ಸೊ ಇದಕ್ಕೆ ಇಲ್ಲಿ ಕೊಟ್ಟಿರೋ ಪ್ರಾಬ್ಲಮ್ಸ್ ಇದರಲ್ಲಿ ಇಷ್ಟನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಬೇಕಿದ್ರೆ ನೀವು ಇನ್ನೊಂದೆರಡು ಪ್ರಾಬ್ಲಮ್ ಕೊಡ್ತೀನಿ, ಅದನ್ನ ಬೇಕಾದ್ರೆ ಚೆಕ್ ಮಾಡಬಹುದು. ನೋಡಿ ಶೋ ದಟ್ ದ ಫಂಕ್ಷನ್ ಬರ್ಕೊಳ್ಬೇಕಿದ್ರೆ ಇದನ್ನ ಶೋ ದಟ್ ದ ಫಂಕ್ಷನ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು x cube plus 3 if x is not equal to 0, 1 if x equal to 0 is not continuous at x equal to 0. ಇದನ್ನ ಹೋಮ್ವರ್ಕ್ ಟ್ರೈ ಮಾಡಿ ನೀವು ಏನ್ ಬರುತ್ತೆ ಅಂತ ನೋಡೋಣ. ಇನ್ನೂ ತುಂಬಾ ಪ್ರಾಬ್ಲಮ್ಸ್ ಇದಾವೆ. ನಿಮ್ ಸದ್ಯಕ್ಕೆ ಇಲ್ಲಿ ಏನ್ ಬೇಕು ಅದನ್ನ ಮಾತ್ರ ಮಾಡಿಸಿದೀನಿ ನಾನು. ಸೊ ಟೈಮ್ ಎಷ್ಟಿದೆ ನೋಡೋಣ. ನೋಡಿ ಬೇಕಾದ್ರೆ ಇನ್ನೊಂದು ಪ್ರಾಬ್ಲಮ್ ಇದೆ, ಇದನ್ನ ನೀವು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು. ಫೈಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಎಫ್ ವೇರ್ ಎಫ್ ಇಸ್ ಡಿಫೈನ್ಡ್ ಬೈ ಈ ತರ ಕೊಟ್ಟಿದ್ದಾನೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು. ಸೊ ಏನ್ ಮಾಡ್ಬೇಕು ಇಲ್ಲಿ ಮಾಡ್ ಎಕ್ಸ್ ಬೈ ಎಕ್ಸ್ ಇಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0 if x equal to 0. ಹಿಂಟ್ಸ್ ಕೊಡ್ತೀನಿ, ನೀವೇ ಟ್ರೈ ಮಾಡಿ ಇದನ್ನ. ಸೊ ಇದನ್ನ ಫಸ್ಟ್ ನೀವು ಡಿಫೈನ್ ಮಾಡ್ಕೋಬೇಕು ಇದನ್ನ. ಸೊ ಮಾಡ್ ಎಕ್ಸ್ ನ ನೀವು ಡಿಫೈನ್ ಮಾಡ್ತೀರಾ, ಯಾವ ತರ ಡಿಫೈನ್ ಮಾಡ್ತೀರಾ. ಮಾಡ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ ಇಫ್ ಎಕ್ಸ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಮೈನಸ್ ಎಕ್ಸ್ ಯಾವಾಗ ಆಗುತ್ತೆ ಅಂದ್ರೆ ಇಫ್ ಎಕ್ಸ್ ಈಸ್ ಲೆಸ್ ದನ್ 0. ಈ ತರ ಬರ್ಕೋಬೇಕು ನೀವು ಅಲ್ಲಿ. ಸೊ ಈಗ ನೀವು ಇದನ್ನ ಸೊ ಎಫ್ ಆಫ್ ಎಕ್ಸ್ ನ ಚೇಂಜ್ ಮಾಡ್ಕೊಂಡು ಆಲ್ಟರ್ ಮಾಡ್ಕೋಬೇಕು. ಮಾಡ್ ಎಕ್ಸ್ ಬೈ ಎಕ್ಸ್ ಇರುತ್ತಲ್ಲ, ಇದು ನೋಡಿ ಈಗ ಈ ಮಾಡ್ ಎಕ್ಸ್ ಬೈ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ ಯಾವಾಗಿದು ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0. ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0. ಹಾಗೆ ಮಾಡ್ ಎಕ್ಸ್ ಬೈ ಎಕ್ಸ್ ಅಂದ್ರೆ ದಟ್ ಇಸ್ ಈಕ್ವಲ್ ಟು 1 ಆಯ್ತು. ನೆಕ್ಸ್ಟ್ ಮಾಡ್ ಎಕ್ಸ್ ಬೈ ಎಕ್ಸ್ ಇಲ್ಲಿ ನೋಡಿ ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಅಲ್ಲಿ ಮಾಡ್ ಎಕ್ಸ್ ಏನಾಗುತ್ತೆ ಮೈನಸ್ ಎಕ್ಸ್ ಆಗುತ್ತೆ. ಹಾಗಾಗಿ ಇದು ಮೈನಸ್ ಎಕ್ಸ್ ಬೈ ಎಕ್ಸ್ ಈಕ್ವಲ್ ಟು ಮೈನಸ್ 1. ಸೊ ನಾವೇ ಕೊಟ್ಬಿಟ್ಟಿದ್ದೇನೆ 0 ಅಂತ ಕೊಟ್ಟಿದ್ದೇನೆ ಇಫ್ x equal to 0. ಸೊ ಏನ್ ಕೊಟ್ಟಿದ್ದೇನೆ ಫೈಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ ಕೊಟ್ಟಿದ್ದೇನೆ. ಈಗ ನೀವು ಇದು ತುಂಬಾ ಈಸಿ. ಕೇಸ್ 1 ತಗೋಬೇಕು. ಫಸ್ಟ್ ಏನ್ ಮಾಡ್ಬೇಕು, ಲೆಟ್ ಸಿ ಬಿಲಾಂಗ್ಸ್ ಟು ಆರ್. ಕೇಸ್ 1 ಅಲ್ಲಿ ಸಿ ಗ್ರೇಟರ್ ದ್ಯಾನ್ 0. ಅವಾಗ ಫಂಕ್ಷನ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಎಷ್ಟು ತಗೋಬೇಕು 1. ಸಿ ಅಪ್ಲೈ ಮಾಡಬೇಕು, ಲಿಮಿಟ್ ಚೆಕ್ ಮಾಡ್ಬೇಕು, ಎರಡು ಈಕ್ವಲ್ ಬರ್ತಾವಂತ ಬರುತ್ತದು. ನೆಕ್ಸ್ಟ್ ಕೇಸ್ 2 ನಲ್ಲಿ ಸಿ ಲೆಸ್ ದ್ಯಾನ್ 0. ಅವಾಗ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು -1 ತಗೋಬೇಕು. ಸೊ ಅಲ್ಲಿ ಚೆಕ್ ಮಾಡಿ. ಸಿ ನೆಕ್ಸ್ಟ್ ಕೇಸ್ 3 ನಲ್ಲಿ ಇಫ್ ಸಿ ಈಕ್ವಲ್ ಟು 0 ಅವಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಮಾಮೂಲಿ ಚೆಕ್ ಮಾಡಿ. ಇದೇನಾಗುತ್ತೆ ನೋಡಿ, ಇದು ಈಸಿ ಇರುತ್ತೆ ಅಂತ ಅನ್ಕೊಂಡಿದೀನಿ, ನೀವು ಮಾಡ್ತೀರಾ ಅಂತ. ಸೊ ಹಾಗಾಗಿ ಈ ತರ ಮಾಡಬೇಕು. ಸೊ ನೆಕ್ಸ್ಟ್ ಕ್ಲಾಸ್ ಮತ್ತೆ ನಾನು ಡಿಫರೆನ್ಷಿಯಾಬಿಲಿಟಿ ಮಾಡೋಣ. ಥ್ಯಾಂಕ್ ಯು.